ಬಳ್ಳಾರಿಯಿಂದ ಶಾಸಕ ಆನಂದ್ ಸಿಂಗ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಆನಂದ್ ಸಿಂಗ್ ಬೆಂಬಲಿಗರಿಂದ ನಾಳೆ ಬಳ್ಳಾರಿಯ ಹೊಸಪೇಟೆಯನ್ನ ಬಂದ್ ಮಾಡೋದಕ್ಕೆ ಈಗ ಕರೆಯನ್ನ ಕೊಟ್ಟಿದ್ದಾರೆ. ಶಾಸಕ ಜೆಎನ್ ಗಣೇಶ್ಗೆ ಶಿಕ್ಷೆ ಆಗಬೇಕು ಅಂತ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆನಂದ್ ಸಿಂಗ್ ಬಳ್ಳಾರಿಯ ಹೊಸಪೇಟೆಯ ವಿಜಯನಗರ ಕ್ಷೇತ್ರದ ಶಾಸಕ. ಕಳೆದ ಬಾರಿ ಅಂದರೆ 2013ರಲ್ಲಿ ಅವರು ಬಿಜೆಪಿಯಿಂದ ಗೆದ್ದಿರ್ತಾರೆ. ಆದರೆ 2000 ನಂತರದ ದಿನದಲ್ಲಿ ಅವರು ಕಾಂಗ್ರೆಸ್ನಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಈಗ ಅವರ ಕಾರ್ಯಕರ್ತರು ಹಾಗೆ ಅವರ ಬೆಂಬಲಿಗರೆಲ್ಲರೂ ಕೂಡ ಆಕ್ರೋಶ ಭರಿತರಾಗಿದ್ದಾರೆ. ಒಂದು ವೇಳೆ ಏನಾದರೂ ಆನಂದ್ ಸಿಂಗಿಗೆ ಆದರೆ ನಮ್ಮ ರೌದ್ರಾವತಾರ ನೋಡಬೇಕಾಗತ್ತೆ ಅಂತ ಹೇಳಿ ಫೇಸ್ಬುಕ್ನಲ್ಲಿ ಆನಂದ್ ಸಿಂಗ್ ಬೆಂಬಲಿಗರು ಪೋಸ್ಟನ್ನು ಕೂಡ ಮಾಡಿದ್ದಾರೆ. ಅದು ವೈರಲ್ ಕೂಡ ಆಗಿದೆ. ಸೊ ಬಳ್ಳಾರಿಯಲ್ಲಿ ಹೊಸಪೇಟೆಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಸಾಕಷ್ಟು ಜನ ಆನಂದ್ ಸಿಂಗ್ ಅವರ ಬೆಂಬಲಿಗರು ನಾಳೆ ಹೊಸಪೇಟೆಯನ್ನು ಬಂದ್ ಮಾಡಿ ಈ ಮುಖೇನ ಬಿಸಿ ಮುಟ್ಟಿಸೋದಕ್ಕೂ ಕೂಡ ಕಾಯ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಮಾಧ್ಯಮದ ಪ್ರಕಾರ ನಮ್ಮ ಆನಂದ್ ಸಿಂಗ್ ಅಣ್ಣ ಅವರಿಗೆ ಏನಾದರೂ ಗಾಯಗಳಾಗಿದ್ದರೆ ಆನಂದ್ ಸಿಂಗ್ ಅಭಿಮಾನಿಗಳು ಅವರ ರೌದ್ರಾವತಾರವನ್ನು ನೋಡ್ತೀರಿ ಅಂತ ಹೇಳಿ ಆನಂದ್ ಸಿಂಗ್ ಫೋಟೋ ಅದರ ಜೊತೆಗೆ ಒಂದು ದೊಡ್ಡ ವಾರ್ನಿಂಗನ್ನು ಕೂಡ ಮಾಡಿದ್ದಾರೆ. ವಿ ವಾಂಟ್ ಜಸ್ಟಿಸ್ ಅಂತ ಹೇಳಿ ಹೀಗೆಲ್ಲ ಶೀರ್ಷಿಕೆಗಳನ್ನು ಹಾಕಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಹೊಸಪೇಟೆಯಿಂದ. ಹಾಗೆ ಆನಂದ್ ಸಿಂಗ್ರ ಅಭಿಮಾನಿಗಳು ಅನ್ನಿಸ್ಕೊಂಡವರು. ಶಾಸಕ ಆನಂದ್ ಸಿಂಗ್ ಬೆಂಬಲಿಗರಿಂದ ನಾಳೆ ಹೊಸಪೇಟೆ ಬಂದ್ಗೆ ಕೂಡ ಕರೆಯನ್ನು ನೀಡಲಾಗಿದೆ. ಸೊ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥದ್ದನ್ನು ನೋಡಿ ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ. ಗಣೇಶ್ ಬಂಧನ ಆಗುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ನಿಲ್ಲಿಸೋದಿಲ್ಲ, ನಾಳೆ ಹೊಸಪೇಟೆ ಬಂಧನ ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾದರೂ ಆನಂದ್ ಸಿಂಗ್ ಅವರಿಗೆ ಟಿ ವಿಯಲ್ಲಿ ಬರ್ತಾ ಇರುವಂಥದ್ದು, ಮಾಧ್ಯಮದಲ್ಲಿ ಬರ್ತಾ ಇರುವಂಥದ್ದು ನಿಜವೇ ಆಗಿದ್ದರೆ, ಯಾಕೆಂದರೆ ಯಾರಿಗೂ ಕೂಡ ನೋಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ, ನಿಜವೇ ಆಗಿದ್ದರೆ ಆನಂದ್ ಸಿಂಗ್ ಅವರ ಬೆಂಬಲಿಗರ ರೌದ್ರಾವತಾರವನ್ನು ನೋಡ್ತೀರಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಬಳ್ಳಾರಿ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಕೊಡ್ತಾರೆ. ವೆಂಕಟೇಶ್, ಆನಂದ್ ಸಿಂಗ್ ಅವರ ಬೆಂಬಲಿಗರು ಖಡಕ್ಕಾಗಿ ಒಂದು ಎಚ್ಚರಿಕೆಯನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸಾಕಷ್ಟು ವೈರಲ್ ಆಗಿದೆ. ಒಂದು ಕಡೆ ಗಣೇಶ್ ಕಂಪ್ಲಿ ಶಾಸಕ ಸಿಗ್ತಾ ಇಲ್ಲ ಕಾನೂನಿಗೆ. ಸೊ ಈಗ ಯಾವ ರೀತಿಯಾದಂಥ ವಾತಾವರಣ ಹೊಸಪೇಟೆಯಲ್ಲಿ ಕಂಡು ಬರ್ತಾ ಇದೆ, ಏನು ಹೇಳ್ತಾರೆ? ನಾಳೆ ಬಂದ್ಗೂ ಕೂಡ ಕರೆಯನ್ನು ಕೊಡಲಾಗಿದೆ. ವೆಂಕಟೇಶ್. ಹೌದು ಗುರುಪ್ರಸಾದ್, ಏನು ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಮತ್ತು ಕಂಪ್ಲಿ ಶಾಸಕ ಗಣೇಶ್ ನಡುವೆ ನಡೆದಿರತಕ್ಕಂತ ಏನು ಹಲ್ಲೆ ಪ್ರಕರಣ ಇದೆ, ಹಲ್ಲೆ ಪ್ರಕರಣ ದಿನದಿಂದ ದಿನಕ್ಕೆ ಹೊಸಪೇಟೆಯಲ್ಲಿ ಉಲ್ಬಣಗೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಏನು ಇವತ್ತು ಮತ್ತು ನಾಳೆ, ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ಬಂದನ್ನ ಕರೆ ಕೊಟ್ಟಿದ್ರು. ಏನು ಶತಾಯುಷಿ ಸಿದ್ಧಗಂಗಾ ಶ್ರೀಗಳ ಒಂದು ಲಿಂಗೈಕ್ಯ ಹಿನ್ನೆಲೆಯಲ್ಲಿ ಈ ಬಂದನ್ನ 24ಕ್ಕೆ ಮುಂದೂಡಿರ್ತಕ್ಕಂಥದ್ದು. 24 ಅಂದ್ರೆ ನಾಳೆ ಹೊಸಪೇಟೆ ಬಂದ್ಗೆ ಕರೆಯನ್ನು ನೀಡಿರ್ತಕ್ಕಂಥದ್ದು. ಒಂದು ವೇಳೆ ಏನು ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಏನು ಚಿತ್ರಣಗಳಿದಾವೆ, ಆನಂದ್ ಸಿಂಗ್ ಅವ್ರ ಚಿತ್ರಣಗಳಿದಾವೆ, ಅದು ನಿಜವಾಗಿ ಆಗಿದ್ರೆ ನಾವು ಮಾತ್ರ ಸುಮ್ಮನೆ ಕೊಡಲ್ಲ, ನಮ್ಮ ರೌದ್ರಾವತಾರ ನೋಡ್ತೀರಿ ಅಂತಕ್ಕಂಥ ಒಂದು ಪೋಸ್ಟ್ ಅನ್ನು ಕೂಡ ಈಗಾಗಲೇ ಆನಂದ್ ಸಿಂಗ್ ಬೆಂಬಲಿಗರು ಹಾಕೊಂಡಿರ್ತಕ್ಕಂಥದ್ದು. ಆ ಪೋಸ್ಟ್ ಈಗ ವೈರಲ್ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಆನಂದ್ ಸಿಂಗ್ ಅವರು ಏನು ಕಂಪ್ಲಿ ಶಾಸಕ ಗಣೇಶ್ ಅವರ ಬಂಧನವಾಗುವವರೆಗೂ ನಾವು ಆಸ್ಪತ್ರೆಯಿಂದ ಹೊರಗಡೆ ಕರ್ಕೊಂಡು ಬರಲ್ಲ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಆನಂದ್ ಸಿಂಗ್ ಕುಟುಂಬಸ್ಥರು ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಆನಂದ್ ಸಿಂಗ್ ಮತ್ತು ಗಣೇಶ್ ಇಬ್ಬರು ಸೋದರ ಸಂಬಂಧಿಗಳಾಗ್ಬೇಕು. ಹೀಗಿದ್ರು ಕೂಡ ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿದ್ರು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗ ಆ ಕುಟುಂಬಸ್ಥರು ಕೂಡ ಎತ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾಳೆ ಹೊಸಪೇಟೆ ಬಂದ್ ಆಗುವ ಮೂಲಕ ಒಂದು ತಲ್ಲಣ ಸೃಷ್ಟಿ ಮಾಡ್ತದೆ ಅಂತಾನೆ ಹೇಳ್ಬೋದು ಗುರುಪ್ರಸಾದ್. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯು ಕೂಡ ಮತ್ತು ಜಿಲ್ಲಾಡಳಿತ ಕೂಡ ಅಲ್ಲಿ ಬಂದೋಬಸ್ತ್ಗೆ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.